ಹಲೋ, ನಾವಿವತ್ತು ತರಕಾರಿ ತೊಗೊಬರಕ್ಕೆ ಹೋಗಬೇಕು. ಇವಾಗ ಹೊರಟಿದ್ದೀರಿ. ಆ್ಯಕ್ಚುಲಿ ಕಾರ್ಪೊರೇಟ್ ಲೈಫು ಬೆಂಗಳೂರಲ್ಲಿದ್ದರೆ ಏನು ಕೆಲಸ ಇರುತ್ತೆ, ಸ್ಯಾಟರ್ಡೆ ಸಂಡೇ ಅಂತ ಹೇಳ್ತೀರಾ. ಬಟ್ ಆ್ಯಕ್ಚುಲಾಗಿ ಸ್ಯಾಟರ್ಡೆ ಸಂಡೇ ಟೈಮೇ ಸಾಲಲ್ಲ, ರೆಸ್ಟ್ ಮಾಡೋಕ್ಕೂ ಆಗಲ್ಲ. ಆ್ಯಕ್ಚುಲಿ ಒನ್ ಡೇ ಫುಲ್ಲು ತರಕಾರಿ ವಾಟ್ ಎವರ್ ಮನೆಗೆ ಬೇಕಾಗಿರೋ ಗ್ರಾಸರೀಸು ಅದು ಇದು ಅಂತ ಹೇಳ್ಬಿಟ್ಟು ಮಾಡೋ ಅಷ್ಟೊತ್ತಿಗೆ ಒನ್ ಡೇ ಕುಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು, ಇವಾಗ ಆಲ್ರೆಡಿ ನೋಡಿ 12 o'clock ಆಗಿದೆ. ಆಲ್ಮೋಸ್ಟ್ 12 o'clock. ಬ್ರೇಕ್ಫಾಸ್ಟ್ ಮಾಡಿ ಕ್ಲೀನಿಂಗ್ ಎಲ್ಲ ಮುಗಿಸಿ ಅದೆಲ್ಲ ಮಾಡೋ ಅಷ್ಟೊತ್ತಿಗೆ ಎಷ್ಟೊತ್ತಾಯಿತು. ಇವಾಗ ನಾವು ಗ್ರಾಸರಿ ತೊಗೊಬರೋಣ ಅಂತ ಹೊರಟಿದ್ದೀವಿ. ಸೊ ವೀಕ್ಲಿಗೆ ಏನು ಬೇಕೋ ಅದು ಗ್ರಾಸರೀಸ್ ಫುಲ್ಲೆಲ್ಲ ನಾವು ಒಟ್ಟಿಗೆ ತೊಗೊಂಡು ಬರೋದು. ಸ್ಯಾಟರ್ಡೆ ಅಥವಾ ಸಂಡೇ ಯಾವಾಗ ಟೈಮ್ ಆಗುತ್ತೆ ಆ ಥರ ನೋಡಿಕೊಂಡು ತೊಗೊಂಡು ಬರ್ತೀವಿ. ಸೊ ಗ್ರಾಸರಿ ಜೊತೆಗೆ ಸ್ವಲ್ಪ ಬೇರೆ ಶಾಪಿಂಗ್ ಕೂಡ ಇದೆ, ಮುಗಿಸ್ಕೊಂಡು ಬರಬೇಕು. ಸೊ ಆದರೆ ವಿಡಿಯೋ ಮಾಡ್ತೀನಿ, ಅಲ್ಲಿದು ಏನು ತೊಗೊಳ್ತಾ ಇದ್ದೀವಿ ಅದ್ರ ಬಗ್ಗೆ ನೋಡೋಣ. ಚೆನ್ನಾಗಿರತ್ತವ. Scarlett हवा ಶಾಪಿಂಗ್ ಎಲ್ಲ ಮುಗೀತು. ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆ ಹತ್ರ ಬರ್ತಾ ಇದ್ದೀರಿ. ಇವಾಗ ಕಿಂಗ್ ಕ್ರಾಸ್ ಇವಾಗ ಹೋಗ್ಬಿಟ್ಟು ವಾಪಸ್ ಹೋಗ್ಬಿಟ್ಟು ಅಡುಗೆ ಮಾಡಬೇಕು. ಮಧ್ಯಾಹ್ನಕ್ಕೆ ಲಂಚ್ ಎಲ್ಲ ರೆಡಿ ಮಾಡಿಲ್ಲ, ಮಾಡಬೇಕು. ಹೋಗಿ ಏನು ಮಾಡೋದು ಗೊತ್ತಿಲ್ಲ. ಇಷ್ಟೇ ನೀರು, ಅರ್ಧ ಲೋಟ ಇದೆ. ಗಂಜಿ ಇದೆ ಅಲ್ಲ, ಚೆನ್ನಾಗಿದೆ. ಅದ್ರಲ್ಲಿ ಗಂಜಿ ಇರೋ ಡೌಟು. ನೋಡೋಣ, ಡೌಟ್ ಹೆಂಗೆ ಗೊತ್ತಾಗುತ್ತೆ. ಜೀರ ಅನ್ಸುತ್ತೆ. ನೊಣ ಬಂದ್ಬಿಟ್ರೆ ಕಷ್ಟ. ನೋ ಗಂಜಿ, ಇದ್ರಲ್ಲಿ ಗಂಜಿ ಇದೆ. ಹಲೋ ಗೈಸ್, ನಿನ್ನೆ ಆ್ಯಕ್ಚುಲಿ ಮೈಕಲ್ ಮೂವಿಗೆ ಹೋಗಿದ್ವಿ. ನಿನ್ನೆ ರಿವ್ಯೂ ಮಾಡೋಕ್ಕಾಗಿರಲಿಲ್ಲ. ನಾವು ಆ್ಯಕ್ಚುಲಿ ಏನಂತ ಹೇಳಿದ್ರೆ ಬಾರ್ಬಿಕ್ಯೂ ನೇಷನ್ನಲ್ಲಿ ಡಿನ್ನರ್ ಮುಗಿಸ್ಕೊಂಡು ನೈಟ್ ಬರೋ ಅಷ್ಟೊತ್ತಿಗೆ 11:45 ಆಗೋಗಿತ್ತು. ಸೊ ಮಾಡೋಕ್ಕಾಗಿರಲಿಲ್ಲ. ಸೊ ಈ ವಿಡಿಯೋದಲ್ಲಿ ನಮಗೆ ಮೂವಿ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ವಿ ಆರ್ ಗೋಯಿಂಗ್ ಟು ಸೇ. ನಿಂಗೆ ಹೇಗೆ ಅನಿಸ್ತು? ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ತುಂಬ ಪ್ರಯತ್ನ ಪಟ್ಟಿದ್ದಾರೆ ಮೈಕಲ್ ಜಾಕ್ಸನ್ನ ರೆಪ್ಲಿಕೇಟ್ ಮಾಡೋಕ್ಕೆ. ಎಲ್ಲನೂ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನನಗೆ ಮೇಜರ್ ಆಗಿ ಡಿಫಾಲ್ಟ್ ಅಂತ ಅನಿಸಿದ್ದು ಅಂತ ಹೇಳಿದ್ರೆ ಇಂಟರ್ವಲ್ಲು ಮತ್ತು ಎಟ್ ದ ಎಂಡ್ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅಬ್ರಪ್ಟ್ಲಿ ದೇ ಹ್ಯಾವ್ ಸ್ಟಾಪ್ಡ್. ಮಧ್ಯದಲ್ಲಿ ಎಲ್ಲೋ ಸಡನ್ನಾಗಿ ಸ್ಟಾಪ್ ಮಾಡ್ತಾರೆ, ಇಂಟರ್ವಲ್ ಅಂತ ಕೊಡ್ತಾರೆ. ಆ್ಯಂಡ್ ಲಾಸ್ಟಲ್ಲೂ ಅಷ್ಟೇ ಸಡನ್ನಾಗಿ ಸ್ಟಾಪ್ ಆಗಿಬಿಟ್ಟು
ಓ ಮುಗಿತಾ ಅಂತ ಆ ಥರ ಅಂದರೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅಂತಂದರೆ ಫುಲ್ ಲೈಫ್ ಆಫ್ಟರ್ ವೆನ್ ಹಿ ಬಿಕಮ್ ಫ್ರಮ್ ಬ್ಲ್ಯಾಕ್ ಇಂದ ವೈಟ್ ಆಗಿ ಕನ್ವರ್ಟ್ ಆಗೋ ತನಕನೂ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ವಿ ವರ್ ಎಕ್ಸ್ಪೆಕ್ಟಿಂಗ್. ಬಟ್ ಇನ್ ಬಿಟ್ವೀನ್ ಒಂದು ಬ್ಲ್ಯಾಕ್ ಇದ್ದಾಗ ಏನು ಸ್ಟೋರಿ ಇದೆ ಅದ್ರ ಬಗ್ಗೆ ಮಾತ್ರ ಹೇಳಿದ್ದಾರೆ. ನನಗೆ ಖುಷಿ ಆಯಿತು ನೋಡ್ಬಿಟ್ಟು. ಅಂದರೆ ಅದು ಅವ್ರ ಬಗ್ಗೆ ಸ್ವಲ್ಪ ಸ್ಟೋರಿ ಗೊತ್ತಿದ್ರಿಂದ ಕೇಳಿದ್ರಿಂದ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದೇ ಏನಾಗಿದೆ ಅಂದ್ರೆ ಸಿಂಪಲ್, ಅದು ಫಸ್ಟ್ 30 years ಆಫ್ ಮೈಕಲ್ ಜಾಕ್ಸನ್ದು ಲೈಫ್ ಸ್ಟೋರಿನ ಮೂವಿ ಮಾಡಿದ್ದಾರೆ. ಅಂದರೆ ಸ್ಟಾರ್ಟಿಂಗ್ ಫ್ರಮ್ ಹಿಸ್ ಚೈಲ್ಡ್ಹುಡ್ ಟಿಲ್ ಹಿಸ್ ಬ್ಲ್ಯಾಕ್ ಆರ್ಟಿಸ್ಟ್ ಆಗಿ ಏನು ಅಚೀವ್ ಮಾಡಿದ್ದಾರೆ. ಅಂದರೆ ಬ್ಲ್ಯಾಕ್ ಆರ್ಟಿಸ್ಟ್ ಆಗಿ ಅಚೀವ್ ಮಾಡೋದಂದ್ರೆ ಲಾಸ್ಟ್ ಆಲ್ಬಮೇ ಥ್ರಿಲ್ಲರ್ ಆಲ್ಬಮ್ ಇದ್ದಿದ್ದು. ಸೊ ಟಿಲ್ ಥ್ರಿಲ್ಲರ್ ಆಲ್ಬಮ್ವರೆಗೂ ಈ ಸ್ಟೋರಿ ನರೇಟ್ ಮಾಡಿದ್ದಾರೆ. ಸೊ ಈ ಥ್ರಿಲ್ಲರ್ ಆಲ್ಬಮ್ ಆದಮೇಲೆ ಅವರು ಏನು ಸ್ಕಿನ್ ಬ್ಲ್ಯಾಕ್ ಟು ವೈಟ್ ಇದಾಗುತ್ತೆ, ಟರ್ನ್ ಆಗುತ್ತೆ. ಸೊ ಅದ್ರ ಮೇಲೆ ಸ್ಟೋರಿ ಇಲ್ಲ. ಸೊ ಇಟ್ಸ್ ಆಲ್ ಅಬೌಟ್ ಚೈಲ್ಡ್ಹುಡ್ ಅವ್ರ ಫ್ಯಾಮಿಲಿ ಜೊತೆ ಹಿಂಗೆ ಬಾಂಡಿಂಗ್ ಇತ್ತು. ಮೈಕಲ್ ಜಾಕ್ಸನ್ ಅವರ ಅಪ್ಪನ ಜೊತೆ ಹಿಂಗೆ ಬಾಂಡಿಂಗ್ ಇದೆ ಅಂತ ನೀಟಾಗಿ ತೋರಿಸ್ತಾರೆ. ಅವ್ರ ಅಮ್ಮ ಜೊತೆ ಮತ್ತು ಅವರ ಅಣ್ಣ ತಮ್ಮಂದ್ರ ಜೊತೆ ಮತ್ತು ಅವ್ರ ಅಕ್ಕ, ಈ ಥರ ಅವ್ರ ಫ್ಯಾಮಿಲಿಯಲ್ಲಿ ಯಾರ ಹತ್ರ ಹಿಂಗೆ ಬಾಂಡಿಂಗ್ ಇತ್ತು ಅಂತ ಕ್ಲೀನಾಗಿ ನರೇಟ್ ಮಾಡಿದ್ದಾರೆ. ಮತ್ತು ಬೇರೆಯವ್ರಾಗಿರ್ಬೋದು, ಯಾರಂದರೆ ಅವ್ರ ಕಾರ್ ಡ್ರೈವರ್ ಆಗಿರ್ಬೋದು ಅಥವಾ ಮ್ಯಾನೇಜರ್ ಆಗಿರ್ಬೋದು. ಸೊ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಯಾರೆಲ್ಲ ಮೈಕಲ್ ಜಾಕ್ಸನ್ನ ಮೀಟ್ ಮಾಡ್ತಾರೆ ಅವ್ರವ್ರ ಜೊತೆ ಬಾಂಡಿಂಗ್ ಹಿಂಗಿತ್ತು ಅಂತ ನೀಟಾಗಿ ತೋರಿಸಿದ್ದಾರೆ. ಅಷ್ಟೇ. ಮೋಸ್ಟ್ ಪ್ರಾಬ್ಲಿ ಪಾರ್ಟ್ 2 ಬರ್ಬೋದು, ಯಾಕಂದರೆ ಕ್ಲೋಸಿಂಗಲ್ಲಿತ್ತು ಹಿಸ್ಟ್ರಿ ಕಂಟಿನ್ಯೂಸ್ ಅಂತ. ಸೊ ಮೋಸ್ಟ್ಲಿ ನನಗೇನು ಅನ್ಸೋದು ಅಂದರೆ ಪಾರ್ಟ್ 1 ಐ ಮೀನ್ ಇವಾಗ ಕರೆಂಟ್ಲಿ ರಿಲೀಸ್ ಆಗಿರೋ ಮೂವಿ ಮೇಲೆ ಮೋಸ್ಟ್ ಪ್ರಾಬ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದ್ರೆ ಪಾರ್ಟ್ 2 ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಹಾಗೆ ನನಗೆ ಅನಿಸಿದೆ. ಅಂದರೆ ಕ್ಲೀನಾಗಿ ತೋರಿಸಿದ್ದಾರೆ, ಲೈಕ್ ಮೈಕಲ್ ಜಾಕ್ಸನ್ ಸ್ಕಿನ್ನಿಗೆ ಹಾಕಿ ಬ್ಲ್ಯಾಕ್ ಇಂದ ವೈಟ್ ಟರ್ನ್ ಆಯ್ತು ಅಂತ ತೋರಿಸಿದ್ದಾರೆ. ಅದು ನಾನು ಹೇಳಲ್ಲ ಅದು ಯಾಕೆ ಅಂತ, ಯಾಕಂದ್ರೆ ಅದು ಸಸ್ಪೆನ್ಸ್ ಇಂದ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಹೇಗೆ ಅಂತ. ಪಾರ್ಟ್ 1 ಅಲ್ಲಿ ಒಂದು ನನಗೆ ತುಂಬಾ ಇದು ಮಾಡಿದ್ದು ಅಂತಂದ್ರೆ, ನೆನ್ನೆ ವಿಡಿಯೋದಲ್ಲೇ ಆಕ್ಚುಲಿ ಪ್ರಧಾನ್ ಹೇಳಿದ್ದ ಅವ್ರ ಅಪ್ಪನ ಅವರು ತುಂಬಾ ಇಷ್ಟಪಡ್ತಾ ಇರ್ಲಿಲ್ಲ ಹಾಗೆ ಅಂತ. ನನಗೆ ಒನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡುವಾಗ ಹಿಸ್ ಫಾದರ್ ವಾಸ್ ನಾಟ್ ಎಟ್ ಆಲ್ ಲೈಕ್ ತುಂಬಾ ಬ್ಯಾಡ್ ಆಗಿ ಟ್ರೀಟ್ ಮಾಡಿರ್ಬೋದು. ಮೂವಿಲಿ ಅಷ್ಟೊಂದೇನು ತೋರಿಸಿಲ್ಲ, ಬೆಲ್ಟಲ್ಲಿ ಹೊಡಿಯೋದು ಅದನ್ನ ಮಾತ್ರ ತೋರಿಸಿದ್ದಾರೆ. ಬಟ್ ಸ್ಟ್ರಿಕ್ಟ್ ಇದ್ರು ತುಂಬಾ ಅಂತ ಹೇಳ್ಬಿಟ್ಟು ಅಷ್ಟೇ. ಅದ್ ಬಿಟ್ರೆ ನನ್ಗೆ ಅವರು ಹಿ ವಾಸ್ ನೆವರ್ ಏನು ಅವರ ಫ್ಯಾಮಿಲಿಗೋಸ್ಕರನೇ ಅವರು ತುಂಬಾ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಏನಿಲ್ಲ. ಜಾಕ್ಸನ್ ಫ್ಯಾಮಿಲಿ ಬೆಳಿಬೇಕು ಅನ್ನೋದು ಒಂದು ಏನು ಇವಾಗ ಫಾದರ್ಸಿಗೆ ನಾರ್ಮಲ್ ಇಂಡಿಯನ್ ಫಾದರ್ಸಿಗೆ ಆದ್ರೂ ನಮ್ಮ ಮಕ್ಕಳು ಬೆಳಿಬೇಕು ಅಂತ ಹೇಗಿರುತ್ತೋ ಅದೇ ತರ ಸೇಮ್ ಮೆಂಟಾಲಿಟಿ ಅವ್ರ ಅಪ್ಪಗೂ ಇತ್ತು ಅನ್ನೋದು ನನ್ನ ಪಾಯಿಂಟು. ನಿನ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಅದೇ ಇಟ್ ಗೋಸ್ ಆನ್ 2 ವೇ. ಆ ಕಡೆ ಇವ್ರ ಸರಿ ಇವ್ರ ತಪ್ಪು ಅಂತ ನಾವು ಹೇಳಕ್ಕಾಗಲ್ಲ. ಸೊ ಏನ್ ಹೇಳೋದಂದ್ರೆ ಅದೇ ಅವ್ರ ಮೈಕಲ್ ಜಾಕ್ಸನ್ ಅವ್ರ ಅಪ್ಪ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಆಗಿದ್ರು, ಹೊಡಿಯೋದು ಪಡಿಯೋದು ಮತ್ತು ಬಾಯಿಗೆ ಬಂದಂಗೆ ಬೈಯೋದು ಅದೆಲ್ಲ ಇತ್ತು. ನೀವು ನೋಡಿರ್ತೀರ ಇವಾಗ ಹಳೆ ಕಾಲದಲ್ಲಿ 1960s 1970s ಇವಾಗ ದೊಡ್ಡವ್ರ ಮೈಂಡ್ ಸೆಟ್ ಹೆಂಗಿತ್ತು ಅಂತ ತುಂಬ ರ್ಯಾಶ್ ಆಗಿರ್ತಾರೆ. ಬಟ್ ದ ಸೇಮ್ ಟೈಮ್ ಲವ್ ಆ್ಯಂಡ್ ಕಂಫರ್ಟ್ ತೋರಿಸ್ತಾರೆ ಅವ್ರ ಫ್ಯಾಮಿಲಿ ಮೇಲೆ. ಬಟ್ ನಾನೇನು ನೋಟಿಸ್ ಮಾಡಿದೆ ಅಂದರೆ ಆ ಮೂವಿಯಲ್ಲಿ ಇವಾಗ ಮೈಕಲ್ ಜಾಕ್ಸನ್ ಮತ್ತು ಅವ್ರ ಸಿಬ್ಲಿಂಗ್ಸ್ ಒಂದು 25+ ಇಯರ್ಸ್ ಏಜ್ ದಾಟಿದ ಮೇಲೇನೋ ಒಂದು ಫ್ರೀಡಮ್ ಅಂತ ಇತ್ತಿಲ್ಲ ಏನಾದ್ರು ಡಿಸ್ಕಸ್ ಮಾಡ್ಬೇಕಂದ್ರೆ, ಏನಾದ್ರು ಕನ್ಸರ್ಟ್ ಅದು ಇದು ಅಂತ. ಯಾಕಂದ್ರೆ ಅವ್ರು ಮೈಕಲ್ ಜಾಕ್ಸನ್ ಅವ್ರ ಡ್ಯಾಡೇ ಎಲ್ಲ ಇದು ಮಾಡ್ತಾ ಇರ್ತಾರೆ, ಡಿಕ್ಟೇಟ್ ಮಾಡ್ತಾ ಇರ್ತಾರೆ. ಸೊ ಮಧ್ಯದಲ್ಲಿ ಯಾರು ಮಾತಾಡಂಗಿರಲ್ಲ. ಸೊ ನನಗೇನು ಅನ್ಸೋದು ಅಂದರೆ ಆ ಟೈಮಲ್ಲೇ ಅವರು ಮೈಕಲ್ ಜಾಕ್ಸನ್ ಮತ್ತು ಅವ್ರ ಸಿಬ್ಲಿಂಗ್ಸ್ಗೆ ಒಂದು ಡಿಸಿಷನ್ ಮೇಕಿಂಗ್ ಅದು ಡಿಸ್ಕಷನ್ ಮಾಡಿದರೆ ಅದು ಈ ಹೇಟ್ರೆಡ್ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇತ್ತಿಲ್ಲ. ಸೊ ಇಟ್ಸ್ ಅ ಲೆಸನ್ ಫಾರ್ ಎವ್ರಿ ಒನ್. ಅದೇ ಹೇಳ್ದಲ್ಲ, ಮೈಕಲ್ ಜಾಕ್ಸನ್ ಇಂಥವ್ರು ಗ್ರೇಟ್ಸ್ನ ನಾವು ನೋಡುವಾಗ ಏನಾದ್ರು ಕಲ್ತಂಗೆ ಆಗುತ್ತೆ. ಸೊ ಈ ಮೂವಿಯಲ್ಲಿ ಕಲಿಯೋಂಥದ್ದಿದೆ. ಮತ್ತು ಇನ್ನೊಂದು ಏನು ಖುಷಿಯಾಗಿದೆ ಅಂದರೆ ಇಟ್ಸ್ ಇದು ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು, ಮಕ್ಕಳನ್ನ ಸಹ ಕೂರಿಸ್ಕೊಂಡು ನೀವು ಈ ಮೂವಿನ ನೋಡ್ಬೋದು. ಎಲ್ಲೇ ಥರದ ವಲ್ಗಾರಿಟಿ ಇಲ್ಲ, ಮತ್ತು ಇನ್ನೊಂದೇನಾದ್ರು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡೋದು, ಬೀಪ್ ಸೌಂಡ್ಸ್ ಯೂಸ್ ಮಾಡೋದು ಆ ಥರ ಏನಿಲ್ಲ. ಇಟ್ಸ್ ಲೈಕ್ ವಿತ್ ಫ್ಯಾಮಿಲಿ ಯು ಕ್ಯಾನ್ ವಾಚ್ ದಿಸ್ ಮೂವಿ. ಅಂದರೆ ಕಲಿಯೋಂಥದ್ದು ತುಂಬ ಇದೆ, ದೊಡ್ಡವ್ರಿಗಾಗಿರ್ಬೋದು ಚಿಕ್ಕವ್ರಿಗಾಗಿರ್ಬೋದು. ಒಂದು ಫ್ಯಾಮಿಲಿಯಲ್ಲಿ ಹೆಂಗೆ ಇರಬೇಕು, ಯಾವ ರೀತಿ ಮಾತಾಡಬೇಕು, ರೈಟ್. ಎಲ್ಲರೂ ಒಂದೇ ರೀತಿ ಮೈಂಡ್ ಸೆಟ್ ಇರಲ್ಲ.
ಸ್ವಲ್ಪ ಜನ ಏನಿರುತ್ತೆ ಅಂದರೆ ನಿಂಗೆ ಈ ಕಿವಿಲ್ ಕೇಳಿಸ್ಕೊಂಡು ಈ ಕಿವಿಲ್ ಬರ್ತಾರೆ, ಬಟ್ ಒಬ್ಬೊಬ್ಬರು ಲೈಕ್ ದೇ ಟೇಕ್ ಇಟ್ ಟು ದರ್ ಹಾರ್ಟ್. ಇವಾಗ ಮೈಕಲ್ ಜಾಕ್ಸನ್ ಇನ್ನೊಂದೇನಂದರೆ ಅದೇ ನೋಸ್ ಸರ್ಜರಿ ಆಗುತ್ತೆ. ಆ ನೋಸ್ ಸರ್ಜರಿ ಯಾಕೆ ಮಾಡ್ತಾರೆ ಅಂತಲೂ ತೋರಿಸಿದ್ದಾರೆ ಮೂವಿಯಲ್ಲಿ. ಮತ್ತು ನಾನು ಹೇಳ್ದಂಗೆ ಅದೇ ಈ ಬ್ಲ್ಯಾಕ್ ಟು ವೈಟ್ ಸ್ಕಿನ್ ಯಾಕಾಗಿದ್ದು ತುಂಬ ಜನಕ್ಕೆ ಇನ್ನೂ ಗೊತ್ತಿಲ್ಲ. ಸೊ ಅದನ್ನು ಲೈಟಾಗಿ ತೋರಿಸಿದ್ದಾರೆ. ಹೀಗೆ ಓವರಾಲ್ ಇಟ್ಸ್ ಅ ಗುಡ್ ಮೂವಿ. ನನಗೇನು ಆ ಥರ ಲೂಪ್ ಹೋಲ್ಸ್ ಏನು ಅಂತ ಅನಿಸಿಲ್ಲ. ಇಟ್ಸ್ ಗುಡ್ ಮೂವಿ. 2 ಸತಿ ನೋಡ್ಬೋದು, 2-3 ಸತಿ ಅಂತ ಚೆನ್ನಾಗಿ ಇದ್ದಿದ್ರೆ ನಿಮ್ಗೆ. ಲೈಕ್ ಇಫ್ ಯು ರಿಯಲಿ ಲವ್ ಟು ಲಿಸನ್ ಟು ದ ಮ್ಯೂಸಿಕ್, ಇನ್ನು ನಿಮಗೆ ಥಿಯೇಟ್ರಲ್ಲಿ ಹೋಗ್ಬಿಟ್ಟು ನಿಮಗೆ ಏನಪ್ಪ ಒಳ್ಳೆ BGM ಎಫೆಕ್ಟಿಗೆ ಮ್ಯೂಸಿಕ್ ಕೇಳಬೇಕಂದ್ರೆ ಥಿಯೇಟ್ರ್ ಲೆವೆಲ್ ಹೋಗ್ಬಿಟ್ಟು, ಮತ್ತು ಅದೇ ನೀಟಾಗಿ ತೋರಿಸಿದ್ದಾರೆ ಅವ್ರದ್ದು. ಎಲ್ಲ ಕ್ಲಿಯರ್ ಕಟ್ಟಾಗಿ ತೋರಿಸಿದ್ದಾರೆ. ಒಂದು ಚಿಕ್ಕ ಹುಡುಗದಿಂದ ಲೈಕ್ ಸ್ಟಾರ್ಟಿಂಗ್ ಫ್ರಮ್ 8 years ಅಲ್ಲ, 8 yearsಯಿಂದ ಅದೇ ಒಂದು 30 yearsವರೆಗೂ ಗ್ರೋತ್ವರೆಗೂ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಏನೋ ಇನ್ಫಾರ್ಮೇಶನ್ ಏನು ಒಮಿಟ್ ಮಾಡಿಲ್ಲ. ಗೂಗಲಲ್ಲಿ ಏನೇನು ಇದೆ ಅವ್ರ ಬಗ್ಗೆ ಡೇಟಾ ನೀಟಾಗಿ ಅದು ಮೂವಿ ಇದರಲ್ಲಿ ಮಾಡಿ ತೋರಿಸ್ತಾರೆ. ಬಟ್ ದಿಸ್ ಮೂವಿ ಇಸ್ ಓನ್ಲಿ ಟಿಲ್ 30 years ಆಫ್ ಮೈಕಲ್ ಜಾಕ್ಸನ್ಸ್ ಗ್ರೋಯಿಂಗ್. ಸೊ ಆಫ್ಟರ್ 30 years ನಮ್ಗೆ ಗೊತ್ತಿಲ್ಲ. ಲೈಕ್ ಆಫ್ಟರ್ 30 years ಅಂದರೆ ಪಾರ್ಟ್ 2 ಬರ್ಬೋದಾ ಬರಲ್ಲ ಅಂತ ಗೊತ್ತಿಲ್ಲ. ನನಗೇನು ಅನಿಸಿದಾನಂದರೆ ಇನ್ಸ್ಟಾಗ್ರಾಮಲ್ಲಿ ನೋಡಾಗ ಅದೇನೋ ಇದಿತ್ತು ವರ್ಡಿಂಗ್, ಲೈಕ್ ಈ ಮೈಕಲ್ ಜಾಕ್ಸನ್ ಪಾರ್ಟ್ 1 ಯಾರು ಮೂವಿ ಮಾಡಿದ್ದಾರೆ ಬೇಸ್ಡ್ ಆನ್ ದಿ ರೆಸ್ಪಾನ್ಸ್ ಫ್ರಮ್ ದಿ ಆಡಿಯನ್ಸ್ ಫ್ರಮ್ ಆಲ್ ಓವರ್ ದಿ ವರ್ಲ್ಡ್. ರೆಸ್ಪಾನ್ಸ್ ಸಿಕ್ಕಿದ್ರ ಮೇಲೆ ಪಾರ್ಟ್ 2 ಮಾಡಬಹುದು ಅಂತ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ಮಾತಾಡ್ಕೊಂಡಿದ್ದಾರೆ. ಸೊ ಲೆಟ್ಸ್ ಸಿ, ಬಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ನನ್ಗೆ ಇನ್ನೊಂದೇನು ಅಬ್ಸರ್ವ್ ಮಾಡಿದ ಅಂತ ಹೇಳಿದ್ರೆ, ಹಿಸ್ ಫಾದರ್ ವಾಸ್ ವೆರಿ ರೆಸ್ಪಾನ್ಸಿಬಲ್ ಫಾದರ್. ಅಂದ್ರೆ ಅವ್ರ ಫ್ಯಾಮಿಲಿ ಬೆಳಿಬೇಕು, ಜಾಕ್ಸನ್ ಫ್ಯಾಮಿಲಿ ಬೆಳಿಬೇಕು. ಹಿ ವಾಸ್ ಥಿಂಕಿಂಗ್. ಇವಾಗ ಇವನ್ ದೋ ಮೈಕಲ್ ಜಾಕ್ಸನ್ ಅವರು ಅವ್ರ ಸೋಲೋ ಪರ್ಫಾರ್ಮೆನ್ಸ್ ಅಲ್ಲಿ ತುಂಬಾ ಹಿಟ್ ಆಗಿದ್ರು ಕೂಡ, ಅದರ್ ಬಾಯ್ಸ್ ಅವರು 5 members ಬಾಯ್ಸೇ ಇರ್ತಾರೆ ಆಕ್ಚುಲಿ. ಅವರೆಲ್ಲರೂ ಏನು ಇವ್ರೊಬ್ಬ ಬೆಳೆದ್ರೆ ಹೇಗೆ, ಅವರು ಬೆಳಿಬೇಕು ಅನ್ನೋದು ಅವ್ರ ಪಾಯಿಂಟ್ ಆಫ್ ವ್ಯೂ ಆಗಿತ್ತು. ಅಂಡ್ ಒನ್ ಮೋರ್ ಥಿಂಗ್, ಅವನಿಗೆ ನೇಮ್ ಫೇಮ್ ಎಲ್ಲ ಬಂದ್ಮೇಲೂ ಕೂಡ ಅವ್ರ ಅಪ್ಪ ಹಿ ಮೇಡ್ ಇನಫ್ ಮನಿ. ಅಷ್ಟೆಲ್ಲ ಮಾಡಿದ್ರು ಹಿ ನೆವರ್ ಚೀಟೆಡ್. ಲೈಕ್ ಆಲ್ವೇಸ್ ಹಿ ವಾಸ್ ಥಿಂಕಿಂಗ್ ಅಬೌಟ್ ದ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ನನಗೆ ಅನಿಸಿದ್ದು. ಸೊ ಅಪಾರ್ಟ್ ಫ್ರಮ್ ದಟ್, ಅದೇ ಪ್ರಧಾನ್ ಹೇಳ್ದಂಗೆ ಹಿ ವಾಸ್ ನೆವರ್ ಡಿಸ್ಕಸಿಂಗ್ ಥಿಂಗ್ಸ್ ವಿತ್ ದ ಫ್ಯಾಮಿಲಿ ಮೆಂಬರ್ಸ್. ಅವ್ನಿಗೆ ಹೇಗಿತ್ತಂತಂದ್ರೆ ಡಿಕ್ಟೇಟರ್ಶಿಪ್. ಅವ್ನು ಹೇಳಿದ್ದು ಓಕೆ ಐ ಆಮ್ ಟೆಲ್ಲಿಂಗ್ ಇಟ್ ನಾವು ಆ್ಯಂಡ್ ಎವ್ರಿ ಒನ್ ಶುಡ್ ಫಾಲೋ. ಆ ಥರ ತುಂಬ ಮಾಡಿದ್ದಾರೆ. ಅಂದರೆ ನಮಗೆ ಮೂವಿಯಲ್ಲಿ ನೋಡೋಕೆ ಸಿಕ್ಕಿದ್ದೆ ಅಷ್ಟು. ಬಟ್ ಇಫ್ ಯು ರಿಸರ್ಚ್ ಅದ್ರ ಬಗ್ಗೆ ಹೆಚ್ಚಿನದಾಗಿ ರಿಸರ್ಚ್ ಮಾಡಿದ್ರೆ, ಈವನ್ ಒಂದು ಇಂಟರ್ವ್ಯೂ ಅಲ್ಲೇ ಅವ್ರ ಫಾದರ್ ಕೂಡ ಹೇಳ್ತಾರೆ, ದಿಸ್ ಇಸ್ ಆಲ್ ಬಿಕಾಸ್ ಐ ವಾಂಟೆಡ್ ಟು ಕೀಪ್ ಮೈ ಫ್ಯಾಮಿಲಿ ಇನ್ ಅ ಡಿಸಿಪ್ಲಿನ್ಡ್ ವೇ ಅಂತ ಹೇಳ್ಬಿಟ್ಟು ಇಟ್ ವಾಸ್ ನೀಡೆಡ್ ಅಂತ. ಆ್ಯಂಡ್ ಇನ್ ಮೂವಿಯಲ್ಲೂ ಒಂದು ಹೇಳ್ತಾರೆ, ಹೂ ನ್ಯೂ what Michael Jackson will grow to this level anta helbiಟ್ಟು I knew, like from the scratch I knew that he will my son will become this rich anta athwa this popular anta helbiಟ್ಟು that was needed anta helbiಟ್ಟು ನನಗನ್ನಿಸ್ತು. this is what I felt. ಆಮೇಲೆ ನೋಸ್ ಸರ್ಜರಿ ಅದು ಆಕ್ಚುಲಿ ಅವರಪ್ಪ ಏನು ಅಂತ ಹೇಳಿದ್ರೆ ಟೀಸ್ ಮಾಡ್ತಾ ಇರ್ತಾರೆ, ಬಿಗ್ ನೋಸ್ ಫೆಲೋ ಇದ್ ಮಾಡ್ತಾರೆ. ನನ್ಗೇನ್ ಅನ್ಸದಂತಂದ್ರೆ, ಚಿಕ್ಕ ಮಕ್ಳಲ್ಲಿ ನೀವೇನಾದ್ರೂ ಒಬ್ರಿಗೆ ಹೇಳಿದ್ರೆ ಅದನ್ನ ಚೈಲ್ಡ್ಹುಡ್ ಟ್ರಾಮಾ ಅಂತ ಹೇಳ್ತಾರೆ. ಒಬ್ರು ಹೇಳಿರೋದನ್ನ ಅದನ್ನ ಮನ್ಸಲ್ಲಿ ಇಟ್ಕೊಂಡಿರ್ತಾರೆ ಚಿಕ್ಕ ಮಕ್ಳಲ್ಲಿ. ಸೊ ವೆನ್ ಎವರ್ ಯು ಆರ್ ಯೂಸಿಂಗ್ ಅ ವರ್ಡ್ ಇನ್ ಫ್ರಂಟ್ ಆಫ್ ಎನಿ ಚಿಲ್ಡ್ರನ್, ಬಿ ಕೇರ್ಫುಲ್. ಅವರು ಅದನ್ನ ತುಂಬಾ, ಕೆಲವರು ಸೆನ್ಸಿಟಿವ್ ಇರೋದ್ರಿಂದ ಅದನ್ನ ಹಾರ್ಟಿಗೆ ತಗೊಳ್ತಾರೆ. ಸೊ ಬಿ ಕೇರ್ಫುಲ್ ಆನ್ ದ್ಯಾಟ್. ನಿಮ್ಮ ಮನೇಲಿ ಮಕ್ಕಳಿದ್ರೆ ಕೂಡ ವೆನ್ ಎವರ್ ಯು ಆರ್ ಮಾತಾಡುವಾಗ, ಅವ್ರ ಮುಂದೆ ಎಲ್ಲ ಮಾತಾಡುವಾಗ ಸ್ವಲ್ಪ ಆರಾಮಾಗಿ ಮಾತಾಡಿ. ಪೀರಿಯಡ್ ಆ ಥರ ನನಗನ್ನಿಸ್ತು. ದಿಸ್ ಇಸ್ ವಾಟ್ ವಿ ಫೆಲ್ಟ್ ಅಬೌಟ್ ದ ಮೂವಿ. ನೀವು ಮೂವಿ ನೋಡ್ಕೊಂಡು ಬಂದು ನಿಮಗೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ನಾವು ಹೇಳಿದ ಪಾಯಿಂಟ್ಸಲ್ಲಿ ನಿಮ್ಗೆ ಯಾವುದು ಓಕೆ ನಾಟ್ ಓಕೆ ಅಂತ ಅನ್ನಿಸ್ತು ಅದನ್ನು ಕೂಡ ಕಮೆಂಟ್ ಮಾಡಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಾವು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್, ಆಮೇಲೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಓಕೆ, ಬಾಯ್ ಬಾಯ್. ಬಾಯ್ ಬಾಯ್ ಗೈಸ್, ಎಂಜಾಯ್ your day.